ಎಲ್ಲರ ಮನೆಗಳಲ್ಲಿ ರಾತ್ರಿ ಊಟ ಮಾಡಿ ಅಲ್ಪ ಸ್ವಲ್ಪನಾದರೂ ಅನ್ನ ಮಿಕ್ಕಿರುತ್ತೆ. ತಂಗಳು ಅನ್ನ ಅಂತ ಹೇಳಿಬಿಟ್ಟು ಅದನ್ನು ತಿನ್ನೋದಿಲ್ಲ, ನಾವು ಅದನ್ನು ಬಿಸಾಡಿಬಿಡ್ತೀವಿ. ಆ ಥರ ಅನ್ನ ಮಿಕ್ಕಿದ್ರೆ ನಾವು ಒಂದು ಬಿಸಿ ಬಿಸಿ ಆಗಿರುವಂತಹ ರೊಟ್ಟಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಆ ಥರ ಅನ್ನ ಏನಾದರೂ ಮಿಕ್ಕಿದ್ರೆ ನೋಡಿ, ಬೆಳಿಗ್ಗೆಗೆ ನಾವು ಅದೇ ಅನ್ನನ ಬಳಸ್ಕೊಂಡು ಒಂದು ತಿಂಡಿ ರೆಸಿಪಿನ ಮಾಡ್ಕೋಬೋದು. ನೋಡಿ, ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ರಾತ್ರಿ ಮಿಕ್ಕಿದಂತಹ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಆಗೋವಷ್ಟು ಅನ್ನನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಈ ಅನ್ನಕ್ಕೆ 1 ಕಪ್ಪು ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರಬೇಕು. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಅನ್ನನ ಪೇಸ್ಟ್ ಮಾಡಿ ರುಬ್ಕೊಂಡು ಬಂದಾಗಿದೆ. ನೋಡಿ, ಎಷ್ಟು ಫೈನಾಗಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೋಡಿ, ಹೀಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ರುಬ್ಕೊಂಬಂದಿದ್ದೀನಿ ಅಂಥೇಳಿ. ಇಷ್ಟು ಸಾಫ್ಟಾಗಿರಬೇಕು, ಅಗಳ ಅನ್ನೋ ಅಂಥದ್ದು ಇರಬಾರ್ದು. ನೋಡಿ, ಈಗ ನೋಡಿ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಒಂದು ಜರಡಿನ ತೊಗೊಳ್ತಾ ಇದ್ದೀನಿ. ಅಂದರೆ ಹಿಟ್ಟು ಸೋಸುವಂತಹ ಜರಡಿನ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಹಿಟ್ಟಾದರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ಜೋಳದ ಹಿಟ್ಟಾದರೂ ಪರವಾಗಿಲ್ಲ. ಇದು ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗಂತೂ ತುಂಬಾ ಉಪಯುಕ್ತವಾದ ರೆಸಿಪಿ ಅಂತಲೇ ಹೇಳ್ಕೊಬೋದು. ಜೋಳದ ಹಿಟ್ಟನ್ನು ಹೀಗೆ ಶೋಧಿಸ್ಕೊಳ್ತಾ ಇದ್ದೀನಿ, ಅಂದರೆ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಲ್ಲಿ ನಾವು 10ರಿಂದ 15 ರೊಟ್ಟಿನ ಮಾಡ್ಕೋಬೋದು. ಯಾಕಂದರೆ ಅಲ್ಲಿ ರುಬ್ಕೊಂಡಿರುವಂತಹ ಅನ್ನನೂ ಕೂಡ ಸೇರಿಸ್ಬಿಟ್ಟು ರೊಟ್ಟಿನ ಮಾಡ್ಕೊಳ್ತಾ ಇರೋವಂಥದ್ದು. ನೋಡಿ, 1.5 ಕಪ್ಪು ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೆ, ಅದರಲ್ಲಿ ಅರ್ಧ ಕಪ್ನ ನಾನು ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಅನ್ನದ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಜೋಳದ ರೊಟ್ಟಿ ಬರದೇ ಇರೋರು, ಬಿಸಿ ನೀರಿಗೆ ಜೋಳದ ರೊಟ್ಟಿ ಮಾಡೋಕ್ಕಾಗದೇ ಇರೋರು ಈ ಥರ ಒಂದು ರೊಟ್ಟಿನ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೈಗೆ ಬಿಸಿ ಕೂಡ ತಾಗೋದಿಲ್ಲ. ನೋಡಿ, ಇದಕ್ಕೆ ನಾನು ನೀರು 1 ಹನಿ ಕೂಡ ಮುಟ್ಟಿಸ್ತಾ ಇಲ್ಲ. ಯಾಕಂದರೆ ರುಬ್ಕೊಂಡಿರುವಂತಹ ಅನ್ನದ ಪೇಸ್ಟಲ್ಲೇ ಇದನ್ನು ನಾನು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೀರನ್ನು ಮುಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ರೊಟ್ಟಿಗಳು ಅಷ್ಟೊಂದು ಚೆನ್ನಾಗಿ ಉದ್ದಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿ, ಈಗ ಅನ್ನದ ಪೇಸ್ಟನ್ನು ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ದಷ್ಟು ನಮಗೆ ರೊಟ್ಟಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಹಾಗೆ ಉಬ್ಬಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ಜೋಳದ ಹಿಟ್ಟು ಇರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಕೂಡ. ಎಷ್ಟು ಅಗಲ ಬೇಕಾದರೂ ನಾವು ತಟ್ಕೋಬೋದು. ನೋಡಿ, ಇಷ್ಟು ಹಿಟ್ಟಲ್ಲಿ ನಾನು ಒಂದು 10ರಿಂದ 15 ರೊಟ್ಟಿನ ಮಾಡ್ಕೊಳ್ತೀನಿ. ನೋಡಿ, ಈಗ ಒಂದು ಬೌಲ್ಗೆ ನೀರು ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆ ಅಥವಾ ಪಾಲಿಸ್ಟರ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ರೊಟ್ಟಿನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕೈಗೆ ಸ್ವಲ್ಪ ನೀರನ್ನು ಮುಟ್ಟಿಸ್ಬಿಟ್ಟು ಇದನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ರೊಟ್ಟಿಗಳು ಬರುತ್ತೆ. ಹಾಗೆ ತುಂಬಾ ತೆಳುವಾಗಿ ಕೂಡ ನಾವು ರೊಟ್ಟಿನ ಲಟ್ಟಿಸ್ಕೋಬೋದು. ನೋಡಿ, ನಾನು ಹೇಗೆ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅರುಗು ಕೂಡ ನಮಗೆ ಅಂದರೆ ಸೈಡಲ್ಲಿ ಬಿಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿಗಳು ಬರುತ್ತೆ. ಕೆಲವು ರೊಟ್ಟಿಗಳು, ಕೆಲವೊಬ್ರು ಮಾಡುವಂಥ ರೊಟ್ಟಿಗಳು ಅರುಗೆಲ್ಲನೂ ಕೂಡ ಬಿಟ್ಕೊಳ್ಳುತ್ತೆ, ಸೈಡ್ ರೌಂಡಲ್ಲಿ ಸೈಡ್ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ನಮಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಸೈಡು ಬಿಟ್ಕೊಳ್ಳೋದಿಲ್ಲ, ಕಟ್ಟಾಗೋದಿಲ್ಲ, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ನಯವಾಗಿ ಬರುತ್ತೆ. ನೋಡಿ, ಈಗ ಯಾವ ಥರ ನಾನು ಉದ್ದುಕೊಳ್ತಾ ಇದ್ದೀನಿ, ಈ ಥರ ಲಟ್ಟಿಸ್ಕೋಬೇಕು. ತುಂಬಾ ತೆಳುವಾಗಿ ಕೂಡ ಲಟ್ಟಿಸ್ಕೋಬೋದು, ಎಷ್ಟು ತೆಳುವಾಗಿ ಕೂಡ ನಾವು ಲಟ್ಟಿಸ್ಕೋಬೋದು. ನೋಡಿ, ಲಟ್ಟಿಸ್ಕೊಂಡಾಗಿದೆ. ಮೇಲ್ಗಡೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು
ಈಗ ಅದನ್ನು ನಾನು ಇಲ್ಲಿ ಕಾವಲಿ ಕೂಡ ಬಿಸಿಯಾಗಿದೆ. ಈ ಕಾವಲಿ ಮೇಲೆ ಮಾಡ್ಕೊಂಡಿರುವಂಥ ರೊಟ್ಟಿನ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ನೋಡಿ ಸೀದಾ ಟೈಪಲ್ಲಿ ತೊಗೊಂಡು ಅದನ್ನು ಉಲ್ಟಾ ಸೇರಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಹಿಟ್ಟಿಟ್ಟಿರುವಂಥದ್ದು ಅದು ಮೇಲ್ಗಡೆ ಬರಬೇಕು, ಆ ಥರ ಸೇರಿಸ್ಕೊಂಡು ನೋಡಿ. ಈಗ ಆವಾಗಲೇ ಬೌಲಲ್ಲಿ ನೀರು ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ ನೀರು ತೊಗೊಂಡು ಬಟ್ಟೆಯಲ್ಲಿ ಸ್ವಲ್ಪ ನೆನೆಸ್ಕೊಂಡು ಹೀಗೆ ಕ್ಲೀನಾಗಿ ನೀಟಾಗಿ ಎಲ್ಲ ಕಡೆನೂ ನೀರನ್ನು ಅಂಟಿಸ್ಬೇಕು. ನೋಡಿ ಇದು ಬೇಯ್ತಾ ಇದೆ. ನೋಡಿ ಈಗ ಮಗುಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ನಮಗೆ, ಅಷ್ಟು ಸಾಫ್ಟಾಗಿ ಕೂಡ ಬರುತ್ತೆ ನಮಗೆ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಸಮಯಕ್ಕೆ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಕ್ಲಿಯರ್ ಆಗಿರುವಂತಹ ಸ್ವಚ್ಛವಾಗಿರುವಂತಹ ಒಂದು ಕಾಟನ್ ಬಟ್ಟೆ ತೊಗೊಂಡು ಮೇಲ್ಗಡೆ ರೊಟ್ಟಿಗೆ ಈ ಥರ ಪ್ರೆಸ್ ಮಾಡಿದರೆ ನಮಗೆ ರೊಟ್ಟಿ ಕೂಡ ಉಬ್ಬಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಬೇಯುತ್ತೆ. ನೋಡಿ ಇನ್ನೊಂದನ್ನು ಕೂಡ ಇದೇ ಥರ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆನಂತ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಫಸ್ಟು ಬಂದು ತಲುಪುತ್ತೆ. ಆಗ ನೀವೇ ಕೂಡ ನನ್ನ ವಿಡಿಯೋಸ್ಗಳು ನೋಡ್ಬೋದು. ನೋಡಿ ಎಲ್ಲ ರೊಟ್ಟಿನೂ ಕೂಡ ಇದೇ ಥರ ಉಬ್ಬಿಗೆ ಬರುತ್ತೆ, ತುಂಬಾ ಚೆನ್ನಾಗಿ ಪುರಿ ಥರ ಉಬ್ಬುವಂತಹ ಸಾಫ್ಟ್ ಆಗಿರುವಂತಹ ರೊಟ್ಟಿನ ಕೂಡ ಮಾಡ್ಕೋಬೋದು. ನೋಡಿ